ಅಮೆರಿಕ ಮತ್ತು ಇರಾನಿನ ಯುದ್ಧ ಭಾಳಷ್ಟು ಆತಂಕಕಾರಿಯಾಗಿ ಬೆಳವಣಿಗೆಗಳು ಆಗ್ತಾಯಿದ್ದಾವೆ. ಭಾರತದ ಮೇಲೂ ಕೂಡ ಇದರ ಪರಿಣಾಮ ಆಗಲಿದೆ. ಇಲ್ಲಿಯ ಆಯಿಲ್ ಮತ್ತು ಪೆಟ್ರೋಲಿಯಂ ವಲಯದಲ್ಲಿ ಇದರ ದೊಡ್ಡ ಪ್ರಭಾವ ಆಗಲಿದೆ ಮತ್ತು ಆರ್ಥಿಕತೆ ಮೇಲೂ ಕೂಡ ಭಾಳ ದೊಡ್ಡ ಪ್ರಭಾವ ಆಗಲಿದೆ. ವಿಶ್ವಾದ್ಯಂತ ಇದರ ಪರಿಣಾಮ ಎಲ್ಲರೂ ಅನುಭವಿಸಬೇಕಂತ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಆದಷ್ಟು ಬೇಗನೆ ಇನ್ನಷ್ಟು ಜನರ ಸಾವುಗಳು ಆಗೋಕ್ಕಿಂತ ಮುಂಚೆ ಇದನ್ನು ಮಾತುಕತೆ ಮುಖಾಂತರ ಬಗೆಹರಿಸುವಂಥದ್ದು ಭಾಳ ಸೂಕ್ತ ಅಂತ ನನಗನ್ನಿಸ್ತಾ ಇದೆ. ಹಲವಾರು ಮಧ್ಯಪ್ರಾಚ್ಯನ ದೇಶಗಳು ಈ ಯುದ್ಧಕ್ಕೆ ತುತ್ತಾಗಿದ್ದಾವೆ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿರುವಂಥ ಭಾರತೀಯರು ಮತ್ತು ವಿಶೇಷವಾಗಿ ಕನ್ನಡಿಗರು ಇವತ್ತು ಸಿಕ್ಕಾಕೊಂಡಿದ್ದಾರೆ. ಅದು ದುಬೈದಲ್ಲಿರ್ಬೋದು, ದೋಹಾದಲ್ಲಿರ್ಬೋದು, ಬಹ್ರೇನ್ನಲ್ಲಿರ್ಬೋದು, ಈ ಥರ ಕುವೈಟ್ನಲ್ಲಿರ್ಬೋದು. ಹೀಗೆ ಈ ಎಲ್ಲ ಪ್ರದೇಶದಲ್ಲಿ ಕೆಲಸ ಮಾಡೋಕ್ಕೆ ನಮ್ಮ ಜನ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋಗಿದ್ದಾರೆ. ಕನ್ನಡಿಗರು ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗಿದ್ದಾರೆ. ಮತ್ತು ಯುರೋಪ್ನಿಂದ ದಾರಿಯಲ್ಲಿ ಬರುವಾಗ ದುಬೈ ಮತ್ತು ಇತರ ಮುಖಾಂತರ ದೋಹಾ ಮುಖಾಂತರ ಬರುವಂಥದ್ದು ವಾಡಿಕೆ ಇದೆ. ಅಲ್ಲಿಯೂ ಕೂಡ ಭಾಳಷ್ಟು ಜನ ಇವತ್ತು ಸಿಕ್ಕಾಕ್ಕೊಂಡಿದ್ದಾರೆ. ಈಗಾಗಲೇ ಭಾರತ ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಮತ್ತು ಸುರಕ್ಷಿತವಾಗಿ ಅವ್ರನ್ನ ತರೋದಕ್ಕೆ ಎಲ್ಲ ಪ್ರಯತ್ನಗಳು ಭಾರತ ಸರ್ಕಾರ ಮಾಡ್ತಾಯಿದೆ. ಹಿಂದೆ ಇದೇ ಥರದ ಸಂದರ್ಭದಲ್ಲಿ ಅದು ಇರಾಕ್ದಲ್ಲಿರ್ಬೋದು, ಸಿರಿಯಾದಲ್ಲಿರ್ಬೋದು, ಹಲವಾರು ಸಂದರ್ಭಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಎಲ್ಲ ಭಾರತೀಯರನ್ನು ಸುರಕ್ಷಿತವಾಗಿ ಹೊರತೆಗೆದಿರುವಂಥದ್ದು ನಮಗೆಲ್ಲ ಗೊತ್ತಿದೆ. ಈಗೂ ಕೂಡ ಭಾರತೀಯರನ್ನು ಮತ್ತು ವಿಶೇಷವಾಗಿ ಕನ್ನಡಿಗರ ಸುರಕ್ಷತೆಯನ್ನು ಇವತ್ತು ಮಾಡುವಂಥದ್ದು ಅವಶ್ಯಕತೆ ಇದೆ. ಈ ರಾಜ್ಯದ ಸರ್ಕಾರದ ಮೇಲೂ ಕೂಡ ಈ ಜವಾಬ್ದಾರಿ ಇದೆ. ಭಾಳಷ್ಟು ಜನರಿಗೆ ಅಲ್ಲಿಗೆ ಹೋಗಿ ದುಡ್ಡಿಲ್ಲದೆ, ಆಹಾರ ಇಲ್ಲದೆ ತೊಂದರೆ ಆಗ್ತಾಯಿದೆ ಅಂತ. ದುಬೈದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜನ ಇದ್ದಾರೆ. ಅವ್ರ ಮುಖಾಂತರ ಮತ್ತು ಅಲ್ಲಿಯ ಎಂಬಸಿ ಮುಖಾಂತರ ಕರ್ನಾಟಕ ಸರ್ಕಾರ ಅಲ್ಲಿ ಸಿಕ್ಕಾಕ್ಕೊಂಡವ್ರಿಗೆ ವಸತಿ, ಊಟ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ತಾತ್ಕಾಲಿಕವಾಗಿ. ಮತ್ತು ಕೂಡಲೇ ವಾಪಸ್ ತರೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಿಗೆ ಮುಂದಾಗಬೇಕು. ಭಾರತ ಸರ್ಕಾರ ಜೊತೆಗೆ ಕೈ ಜೋಡಿಸಿ ಕನ್ನಡಿಗರನ್ನು, ಭಾರತೀಯರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ತರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ.